ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳಿರುವ ಧರ್ಮ ದೇವರೊಬ್ಬರ ಪರಿಯ ನಾನಿತು ಪೇಳ್ವೆನು. ಧರ್ಮ ದೈವಗಳಾಜ್ಞೆಯಂತೆ ಪೆರ್ಮಡೆ ದಂಪತಿ ನಡೆದುಕೊಂಡು ಕದ್ರಿಯಿಂದ ಲಿಂಗ ತಂದು ಸ್ಥಾಪಿಸಿದರು ಕ್ಷೇತ್ರದಿ. ವಾದಿರಾಜರ ಮಾತಿನಂತೆ ಮತ್ತೆ ಲಿಂಗ ಪ್ರತಿಷ್ಠಾಪಿಸಿ ಕುಡುಮ ಗ್ರಾಮವು ಧರ್ಮಸ್ಥಳವು ಆಯಿತವರ ಕಾಲದಿ. ಶ್ರೀ ಕ್ಷೇತ್ರವು ಹೆಸರುಗೊಂಡು ಜನರ ಮನಸ್ಸಲ್ಲಿ ಒಂದುಗೊಂಡು ಹಲವು ಜನರ ನೆಮ್ಮದಿಯ ತಾಣವದುವು ಆಯಿತು. ಕ್ಷೇತ್ರ ಖ್ಯಾತಿಯು ಗಡಿಯು ದಾಟಿ ದೇಶದೆಲ್ಲೆಡೆ ಜನರು ಬಂದು ಧರ್ಮವೆಂದರೆ ಧರ್ಮಸ್ಥಳವು ಎಂಬ ನಾಣ್ಣುಡಿ ಹುಟ್ಟಿತು. ಅಬಲೆಯೊಬ್ಬಳು ನಡೆದು ಹೋಗುವ ದಾರಿಯಲ್ಲಿ ಕ್ರೂರ ಮೃಗಗಳು ಎರಗಿ ಅಬಲೆಯ ಮೇಲೆ ಆ ಕಂದಮ್ಮನ ಕೊಲೆ ಆಯಿತು. ಆ ಮಗುವಿನ ನ್ಯಾಯದಲ್ಲೂ ತೋಳ ನರಿಗಳು ಸೇರಿಕೊಂಡು ನ್ಯಾಯದೇವ ಎಂಬ ಸಿಂಹದ ಹೊಂಚು ಬೇಟೆಯು ನಡೆಯಿತು. ಜನರ ಕಣ್ಣಿಗೆ ಒಂದು ಹೊಸತು ವಿಷಯವಷ್ಟೇ ಆಗಿ ಈ ಪ್ರಕರಣವು ಮರೆತು ಹೋಗಿ ಜನಸಾಮಾನ್ಯರಾದರು. ಮಂಜುನಾಥನ ಪ್ರೇರಣೆಯಲ್ಲಿ ಕೆಲವು ಜನಕ್ಕೆ ಕಿಚ್ಚು ಹೊತ್ತಿ ಗಾಯಗೊಂಡ ನ್ಯಾಯ ಸಿಂಹವು ಗರ್ಜನೆಗೆ ಮುಂದಾಯಿತು. ಕ್ರೂರ ಮೃಗಗಳು ಮತ್ತೆ ಸಿಂಹಕ್ಕೆ ಮೋಸದಿಂದ ಆಸೆ ಇರಿಸಿ ಮಾಂಸ ತೋರಿಸಿ ಸಿಂಹ ಪಡೆಯ ಬಾಯಿ ಮುಚ್ಚಿಸ ಹೊರಟಿತು. ಸಿಂಹ ಸೈನ್ಯದಿ ಹಲವು ನರಿಗಳು ಮಾಂಸ ತಿಂದು ಕಣ್ಣು ಮುಚ್ಚಿ ಕ್ರೂರ ಮೃಗಗಳ ಪಕ್ಷವನ್ನೇ ಜೈ ಜೈ ಎಂದಿತು. ಹಲವು ವರ್ಷ ಸಿಂಹ ಒಂದೇ ಅಬಲೆ ಸಾವಿಗೆ ನ್ಯಾಯ ಕೇಳಿ ಕೂಗಿ ಕೂಗಿ ಬೊಬ್ಬಿರಿದರೂ ಜನಕ್ಕೆ ಕಾಣದಾಯಿತು. ಸಿಂಹದೊಂದಿಗೆ ಕೆಲವು ಜನರು ಸೇರಿ ಕೂಗಲು ಧ್ವನಿ ಹುಟ್ಟಲು 2 ದಿನಕ್ಕೆ ಜನರು ಕೂಗಿ ಅವರ ಗಂಟಲು ದಣಿ. ತೋಳವೊಂದು ಸಿಂಹದಂತೆ ಅದರ ಜಾಡನ್ನು ಹಿಡಿದು ಹೊರಟು ಅಬಲೆ ಕಥೆಯ ಜನಕ್ಕೆ ಸಾರಲು ಜೋರಗೊಮ್ಮೆ ಅರಚಿತು. ತೋಳ ಕೂಗು ಕಾಡ ದಾಟಿ ನಾಡಿನೊಳಗೂ ಪ್ರತಿಧ್ವನಿಸಿ ಸಿಂಹ ಸ್ವರದ ಧ್ವನಿಯ ಮೀರಿ ಜನರ ಕರ್ಣಕ್ಕೆ ಮುಟ್ಟಿತು. ತೋಳ ಕೂಗಿಗೆ ಜನರ ಧ್ವನಿಯ ಸೇರಿ ಕಾಡು ನಾಡುಗೂಡಿ ಕ್ರೂರ ಮೃಗಗಳ ಪಾಪ ಕರ್ಮವ ಚರ್ಚೆಯು ಉದ್ಭವಿಸಿ ಚರ್ಚೆ ಚಪಲಕ್ಕೆ ತಿರುಗಿ ಜನರ ನಾಲಿಗೆಗಳು ದಾರಿ ತಪ್ಪಿ ಕ್ರೂರ ಮೃಗಗಳ ಕಡೆಗೆ ಇದ್ದ ಬೆರಳು ದೇವರ ತೋರಿಸಿ ತೋಳ ಸ್ವರಕ್ಕೆ ಕ್ರೂರ ಮೃಗಗಳು ಯುದ್ಧ ಸಾರುವ ಭಯ ಹುಟ್ಟಿ ತೋಳವಂತೂ ತೋಳ ಕಥೆಯ ತೋಳವನ್ನೇ ವ್ಯಾಪಿಸಿ ತೋಳ ಕುಲವು ಒಂದುಗೂಡಿ ತೋಳ ಜೀವಕ್ಕೆ ಧೈರ್ಯ ತರಲು ತೋಳ ಬೆಂಬಲಕ್ಕೆ ಇಟ್ಟು ನಿಂತು ಧ್ವನಿಯಾಗೋಡಿಸಿ ಜನರ ಕಣ್ಣು ಅಬಲೆ ದಾಟಿ ತೋಳ ಕುಲದ ಕಡೆಗೆ ಹೋಗಿ ಪಾಪ ತೋಳ ಎಂದು ಜನರು ನುಡಿಯಲು ತೋಳ ಧೈರ್ಯಕ್ಕೆ ನಾವು ಇರಲು ತೋಳಗೇನೂ ಆಗದೆಂದು ಹುಸಿಯ ನುಡಿಗಳ ಜನಗಳು ಹಸಿಯಾಗಿ ನುಡಿಯಲು ತೋಳ ಧ್ವನಿಯು ದಾರಿ ತಪ್ಪಿ ಶ್ರೀ ಕ್ಷೇತ್ರದ ಕಡೆಗೆ ಹೋಗಿ ಧರ್ಮವಿಲ್ಲ ದೇವರಿಲ್ಲ ಎಂದು ಜನರು ಬೊಗಳಲು ಕ್ರೂರ ಮೃಗಗಳ ಪಾಪ ಕರ್ಮವು ತೋಳ ಕೂಗಿನ ತಪ್ಪು ಜಾಡಿಗೆ ಧರ್ಮ ದೇವರೇ ತಪ್ಪು ಎಂದು ತಪ್ಪು ಭಾವನೆ ಮೂಡಲು ತೋಳ ಕೂಗಿಗೆ ಧ್ವನಿಯು ಸಿಕ್ಕು ಅಬಲೆ ಆತ್ಮಕ್ಕೆ ಶಾಂತಿ ಸಿಕ್ಕು ನ್ಯಾಯ ದೇವರ ಕಣ್ಣು ತೆರೆದು ಮೂಡಬೇಕಿತ್ತು ಬೆಳಕು. ತೋಳ ಗುಂಪು ಮೂಲ ಮರೆತು ತೋಳ ಬಾಲದ ಸನ್ನೆ ಮಾತ್ರಕ್ಕೆ ಪಸರಿಸಿರುವುದು ತೋಳ ರಕ್ಷಣೆ ಸರ್ವ ಕಾರ್ಯ ಎಂಬ ಕೊಳಕು. ಧರ್ಮ ದೇವರ ನಂಬಿ ಜನರು ಮನೆಯ ಬಾಗಿಲ ಮೇಲೆ ಅಲ್ಲಿಯ ಕಾಯ ತಂದು ಕಟ್ಟಿ ನೀನೆ ರಕ್ಷಿಸಪ್ಪ ಎಂದಿದ್ದವರು ಅದೇ ರಕ್ಷಣೆಯಲ್ಲಿ ಕುಂತು ಇಂದು ಜಂಗಮ ವಾಣಿಯಲ್ಲಿ ಧರ್ಮವಿಲ್ಲ ದೇವರಿಲ್ಲ ಎಂದು ಪೌ ಮಾಡುತ್ತಿವರು. ನ್ಯಾಯ ದೇವತೆ ಕಣ್ಣು ತೆರೆಯಲಿ ಅಬಲೆ ಆತ್ಮಕ್ಕೆ ಶಾಂತಿ ಸಿಗಲಿ ಕೆಟ್ಟ ದಿನಗಳು ಕಾಣೆಯಾಗಿ ಒಳ್ಳೆ ದಿನಗಳು ಮೂಡಲಿ. ಇಂಥ ಸಂದರ್ಭದಲ್ಲೂ ಸ್ವಂತ ಲಾಭಕ್ಕೆ ವಿಡಿಯೋ ಮಾಡುವ ಜನರ ಮನೆಗಳಲ್ಲೆಲ್ಲ ನೆಮ್ಮದಿ ಸ್ವಪ್ನವನ್ನೇ ಸೇರಲಿ. ಮಂಜುನಾಥನೇ ಇಲ್ಲವೆಂದರು ಧರ್ಮ ದೇವರೇ ಸುಳ್ಳೆಂದರು ಮತ್ತೆ ಮತ್ತೆ ನ್ಯಾಯಕವನ ಪ್ರೇರಣೆಯನ್ನೇ ಮರೆತರು. ಒಂದು ಕಲ್ಲು ಅಷ್ಟೇ ಎನ್ನುತ್ತ ಬುದ್ಧಿಜೀವಿಗಳಂತೆ ನಟಿಸುತ್ತ ಅದೇ ಶಿವನ ಕಾಲಭೈರವ ರೂಪವನ್ನೇ ಮರೆತರು. ಎಲ್ಲ ಓಕೆ, ಆದ್ರೆ ನಮ್ ಗಮನ ಇರ್ಬೇಕಾಗಿದ್ದು ನ್ಯಾಯಕ್ಕೆ ನಮ್ಮ ಗಮನ ಇರ್ಬೇಕಿತ್ತು. ಕೇಳ್ರೋ ಅಣ್ಣ, ಆದ್ರೆ ತೋಳದ ಬಾಲ ಹಿಡಿದು ಯಾವ ಕಡೆಗೆ ನಿಮ್ಮ ಪಯಣ? ಐ ಸ್ಟ್ಯಾಂಡ್ ವಿತ್ ನ್ಯಾಯ ಅಣ್ಣ, ಐ ಸ್ಟ್ಯಾಂಡ್ ವಿತ್ ಧರ್ಮ ಅಣ್ಣ, ನಿಮ್ಮ ಸ್ಟ್ಯಾಂಡಿನ ಕಣ್ಣು ಬೇರೆಯ ಕಡೆಯೂ ಏಕೆ ಹೇಳಿರಣ್ಣ. 100 ಧರ್ಮಾಧಿಕಾರಿ ಬರಲಿ ಬರದೆ ಬೇರೆ ಯಾರೋ ಇರಲಿ ಮಂಜುನಾಥ ಅವನು ಶಾಶ್ವತ ಜನರೇ ನಿಮ್ಮ ತಲೆಯಲ್ಲಿರಲಿ. ದೇವರನ್ನ ನಂಬಿ ನೀವುಗಳು ದೂತನ್ನೆಲ್ಲ ನೆನಪಲ್ಲಿರಲಿ. ಧರ್ಮ ದೇವರ ಪ್ರಶ್ನಿಸೋರೆ ನಿಮ್ಮ ದೇವರಿಗೂ ನ್ಯಾಯ ಕೇಳಿ. ಮಂಜುನಾಥನೇ ಬೇಡ್ವೆ ನಿನ್ನಲ್ಲಿ ನಿನ್ನ ಮಕ್ಕಳ ತಪ್ಪು ಮನ್ನಿಸು. ಕ್ರೂರ ಮೃಗಗಳ ಜೈಲಿಗಟ್ಟಿ ಅವರ ಅಂತ್ಯವ ನೀನು ಕಾಣಿಸು. ಧರ್ಮ ನ್ಯಾಯದ ಕಡೆಗೆ ಇರಿಸಿದ ಎನ್ನ ಪಾದಗಳನ್ನ ಜರುಗಿಸೋ. ಎನ್ನ ಶಕ್ತಿ ಆಂಜನೇಯನೇ, ಅವರ ಶಕ್ತಿಯ ನೀನು ತಗ್ಗಿಸೋ. ಹೇಳಿಲ್ವಾ ನನ್ನ ಹೆಸರೇ ನಾನು.